ಮಿತ್ರರೇ ನಮಸ್ಕಾರ. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧದ ವಿಚಾರದಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಟ್ರಂಪ್ ಈ ಹರ್ಮೋಸ್ ಜಲಸಂಧಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಅತ್ತ GCC ರಾಷ್ಟ್ರಗಳಿಗೆ ದೊಡ್ಡ ತಲೆಬಿಸಿ ಶುರುವಾಗ್ಬಿಟ್ಟಿದೆ. ಅವರೀಗ ಹರ್ಮೋಸನ್ನು ಬೈಪಾಸ್ ಮಾಡೋದಕ್ಕೋಸ್ಕರವಾಗಿ ಹೊಸ ವ್ಯವಸ್ಥೆಯ ಮೊರೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ವರದಿ ಇದೆ. ಹಾಗೆ ಇರಾನ್ನಲ್ಲಿ ಸ್ಟೀಲ್ ಫ್ಯಾಕ್ಟರಿಯನ್ನು ಇಸ್ರೇಲ್ ಮುಗಿಸಿತ್ತಲ್ಲ, ಅದು ಇರಾನ್ಗೆ ಬಹಳ ದೊಡ್ಡ ಡ್ಯಾಮೇಜ್ ಮಾಡಿದೆ. ಅದರಿಂದ ಸುಧಾರಣೆ ಕಾಣೋದಕ್ಕೆ ಇರಾನ್ಗೆ 2-3 ವರ್ಷ ಬೇಕಾಗಬಹುದು ಅನ್ನುವಂಥ ವರದಿಯೂ ಕೂಡ ಇದೆ. ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಜೊತೆಗೆ ರಷ್ಯಾ ಈಗ ಮಧ್ಯಪ್ರವೇಶ ಮಾಡೋದಕ್ಕೆ ಉತ್ಸಾಹವನ್ನು ತೋರಿಸ್ತಾ ಇದೆ. ಈ ಯುದ್ಧದಲ್ಲಿ ನಾವು ಬೇಕಾದರೆ ಮೀಡಿಯೇಟರ್ ರೋಲನ್ನು ನಿಭಾಯಿಸ್ತೀವಿ ಅಂತ ರಷ್ಯಾ ಕೂಡ ಹೇಳ್ಕೊಂಡಿದೆ. ಈ ಎಲ್ಲ ಸುದ್ದಿಗಳ ಜೊತೆಗೆ ಭಾರತಕ್ಕೊಂದು ಖುಷಿ ಸುದ್ದಿಯೂ ಕೂಡ ಇದೆ. ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಶುಭ ಸುದ್ದಿಯಿಂದಲೇ ವಿಡಿಯೋ ಆರಂಭ ಮಾಡೋಣ. ಯಾಕೆ ಅಂತಂದರೆ ಈ ಯುದ್ಧದ ಬಗ್ಗೆ ಹೇಳಿ ನನಗೂ ಸಾಕಾಗಿ ಹೋಗಿದೆ. ಒಂದೇ ಒಂದು ಒಳ್ಳೆ ಸುದ್ದಿ ಕೊಡೋದಕ್ಕೂ ಕೂಡ ಸಿಗೋದಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇದರ ನಡುವೆ ಡಿಫೆನ್ಸ್ ಎಕ್ಸ್ಪೋರ್ಟ್ನಲ್ಲಿ ಭಾರತ ಮಾಡಿದಂತಹ ಸಾಧನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಭಾರತೀಯರಿಗೆ ಖುಷಿ ಕೊಡುವಂತಹ ಸುದ್ದಿ. ಹಾಗೆ ಈ ಟೈಮಿಂಗ್ ಕಾರಣದಿಂದಾಗಿ ಆ ಸುದ್ದಿಗೆ ಪ್ರಾಮುಖ್ಯತೆಯೂ ಕೂಡ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗಲ್ವಾನ್ ಘರ್ಷಣೆ ಆದ ಬಳಿಕ ಭಾರತ ಸರ್ಕಾರ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ತೀರ್ಮಾನ ಮಾಡ್ತಾರೆ. ನಾವು ಸ್ವಾವಲಂಬಿಗಳಾಗಬೇಕು, ಅದಕ್ಕೆ ಆತ್ಮನಿರ್ಭರ ಅನ್ನುವಂಥ ಕಲ್ಪನೆಯನ್ನು ಜನರ ಮುಂದಿಡ್ತಾರೆ. ಆ ಸಂದರ್ಭದಲ್ಲಿ ಬಹುತೇಕರಿಗೆ ಇದೊಂಥರ ಕಾಮಿಡಿ ರೀತಿಯಲ್ಲಿ ಕಂಡಿತ್ತು. ಹೇಗೆ ಭಾರತ ಆತ್ಮನಿರ್ಭರ ಆಗೋದಕ್ಕೆ ಸಾಧ್ಯ? ವಿಶ್ವದಲ್ಲೇ ಅತಿ ಹೆಚ್ಚು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡುವಂತಹ ದೇಶ ನಮ್ಮದು. ನಮ್ಮಲ್ಲೇನು ತಯಾರು ಮಾಡುವಂತಹ ಸ್ಥಿತಿಯಲ್ಲಿ ನಾವಿಲ್ಲ. ಇದೆಲ್ಲ ಸುಮ್ಮನೆ ಪ್ರಚಾರಕ್ಕೆ ಸೀಮಿತ ಆಗುತ್ತೆ ಅಂತ ಬಹುತೇಕರಿಗೆ ಅನ್ನಿಸಿತ್ತು. ಆದರೆ ಈ ವರ್ಷದ ಅಂಕಿಅಂಶವನ್ನು ನೋಡಿದ್ರೆ ಇದು ಕೇವಲ ಪ್ರಚಾರದ ತಂತ್ರ ಅಲ್ಲ, ನಿಜವಾಗ್ಲೂ ಕೂಡ ಭಾರತ ಆ ಸೆಕ್ಟರ್ನಲ್ಲಿ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದೆ. ಇವತ್ತಲ್ಲ ನಾಳೆ ಭಾರತ ಬಹಳ ದೊಡ್ಡ ಸಾಧನೆಯನ್ನು ಮಾಡುತ್ತೆ. ವಿಶ್ವದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ನಲ್ಲಿ ಬಹಳ ದೊಡ್ಡ ದೈತ್ಯ ದೇಶಗಳೇನಿದ್ದಾವೆ ಅವುಗಳ ಸಾಲಿಗೆ ಭಾರತವೂ ಕೂಡ ಸೇರಿಕೊಳ್ಳುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇಷ್ಟೆಲ್ಲ ಹೇಳೋದಕ್ಕೇನು ಕಾರಣ ಕೇಳಿದ್ರೆ, ಭಾರತ 2025-26ನೇ ಆರ್ಥಿಕ ವರ್ಷದಲ್ಲಿ ಒಟ್ಟಾರೆಯಾಗಿ 38,424 ಕೋಟಿ ಮೊತ್ತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ. ಇದು ಆಲ್ ಟೈಮ್ ಹೈ. ಇತಿಹಾಸದಲ್ಲಿ ಒಂದು ದಾಖಲೆಯೇ ಸೃಷ್ಟಿಯಾಗಿದೆ. 2021-22ನೇ ಆರ್ಥಿಕ ವರ್ಷದಲ್ಲಿ ಭಾರತ 12,814 ಕೋಟಿ ಮೊತ್ತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಎಕ್ಸ್ಪೋರ್ಟ್ ಮಾಡಿತ್ತು. ಅದೇ 2022-23ರಲ್ಲಿ ಈ ಮೊತ್ತ 15,918 ಕೋಟಿಗೆ ಏರಿಕೆಯಾಗಿತ್ತು. ಹಾಗೆ 2023-24ರಲ್ಲಿ ಇದು 21,083 ಕೋಟಿಯನ್ನು ರೀಚ್ ಆಗಿತ್ತು. ಕಳೆದ ವರ್ಷ ಅಂದರೆ 2024-25ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಇದೆಯಲ್ಲ, ಇದು 23,622 ಕೋಟಿಯನ್ನು ರೀಚ್ ಆಗಿತ್ತು. ನಾವು ಅದೇ ದೊಡ್ಡ ಸಾಧನೆ ಅಂತ ಅಂದುಕೊಂಡಿದ್ವಿ. ಆದರೆ ಕಳೆದ ಒಂದೇ ವರ್ಷದಲ್ಲಿ ಭಾರತ 38,424 ಕೋಟಿ ಮೊತ್ತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವ ಮೂಲಕ ಹೊಸ ದಾಖಲೆಯನ್ನೇ ಬರೆದಿದೆ. ನಿಮಗೆ ನೆನಪಿರಲಿ, 2021ರಿಂದ 2026ರ ಈ ಅವಧಿಯಲ್ಲಿ ಕೇವಲ 5 ವರ್ಷದಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಇದೆಯಲ್ಲ, ಇದು 300%ಗೂ ಹೆಚ್ಚು ರೈಸ್ ಆಗಿದೆ. ಇಲ್ಲಿ ನಂಬರ್ಗಳು ಬಹಳ ದೊಡ್ಡದಾಗಿ ಕಾಣದೇ ಇರಬಹುದು. ಯಾಕೆ ಅಂತಂದರೆ ಭಾರತ ವಾರ್ಷಿಕವಾಗಿ $800ರಿಂದ $850 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಅದರಲ್ಲಿ 38,000 ಕೋಟಿ ಅಂತಂದರೆ ಒಂದು $4ರಿಂದ $4.5 ಬಿಲಿಯನ್. ಹೀಗಾಗಿ ಇದೇನು ದೊಡ್ಡ ಮ್ಯಾಟರ್ ಅಲ್ಲ ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ ಮಿತ್ರರೇ, ಇದು ಮ್ಯಾಟರ್ ಆಗುತ್ತೆ. ಯಾಕೆ ಅಂತಂದರೆ ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಆಮದು ಮಾಡ್ಕೊಳ್ತಾ ಇದ್ದಂತಹ ದೇಶ. ಈಗ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಂಬೆಗಾಲು ಇಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಡಿತೀವಿ, ಅದಕ್ಕೂ ಮುಂದಿನ ದಿನಗಳಲ್ಲಿ ಓಡ್ತೀವಿ. ಯಾವುದೇ ಮಗು ಹುಟ್ಟಿದ ತಕ್ಷಣವೇ ಓಡೋದಿಲ್ಲ ತಾನೆ, ಹಂತ ಹಂತವಾಗಿ ಬೆಳೆಯೋದಕ್ಕೆ ಸಾಧ್ಯ. ಆ ಹಂತವನ್ನು ಭಾರತ ಸಾಧಿಸ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಡೆವಲಪ್ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಖುಷಿ ಕೊಡುವಂತಹ ಸುದ್ದಿ. ಜೊತೆಗೆ ಮಿತ್ರರೇ, ಭಾರತ ಇದನ್ನು ಫೋಕಸ್ ಮಾಡಲೇಬೇಕು. ಭಾರತ $100 ಬಿಲಿಯನ್ ಮೊತ್ತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ ಆಗಬೇಕು. ಆಗ ಭಾರತದ ಡಿಫೆನ್ಸ್ ಸೆಕ್ಟರ್ ಕೂಡ ಅತ್ಯಂತ ಬಲಯುತವಾಗುತ್ತೆ. ಭಾರತಕ್ಕೆ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಬರುತ್ತೆ. ಅದರ ಅಗತ್ಯತೆ ಇವತ್ತು ಜಾಸ್ತಿ ಇದೆ. ನೀವೇ ನೋಡ್ತಾ ಇದ್ದೀರಿ ವಿಶ್ವದಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಇವತ್ತು ಬಲಾಢ್ಯರು ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಟ್ರಂಪ್ ಅಂತಹ ಕೆಟ್ಟ ಪರಿಸ್ಥಿತಿಯನ್ನು ಹುಟ್ಟಾಕಿದ್ದಾರೆ. ವೆನಿಜುವೆಲಾದಲ್ಲಿ ಏನಾಯಿತು ನೋಡಿದಿರಿ, ಈಗ ಇರಾನ್ನಲ್ಲಿ ಏನಾಗ್ತಾ ಇದೆ ಅಂತ ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಇದರಿಂದ ಒಂದು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನು ಕೇಳಿದ್ರೆ, ನಮಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಯಾರೂ ನಮ್ಮ ರಕ್ಷಣೆಗೆ ಬರೋದಿಲ್ಲ. ಇರಾನ್ಗೂ ಕೂಡ ರಷ್ಯಾ ಬಹಳ ಮಿತ್ರವಾದಂತಹ ದೇಶ. ಆದರೆ ಇರಾನನ್ನು ರಕ್ಷಣೆ ಮಾಡೋದಕ್ಕೆ ರಷ್ಯಾ ಎಲ್ಲಾದರೂ ನಿಂತ್ಕೊಂಡಿದೆಯಾ?
ಚೈನಾ ಕೂಡ ಇರಾನ್ನಿಂದ ಭಾರಿ ಲಾಭ ಮಾಡ್ಕೊಂಡಿದೆ. ಚೈನಾ ಏನಾದರೂ ಸಪೋರ್ಟ್ ಮಾಡ್ತಾ ಇದೆಯಾ? ಬ್ಯಾಕ್ನಲ್ಲಿ ಏನೋ ಚಿಕ್ಕ ಪುಟ್ಟ ಸಪೋರ್ಟ್ ಸಿಗ್ತಾ ಇರಬಹುದು, ಆದರೆ ಅದು ಯಾವುದೂ ಕೂಡ ಯುದ್ಧವನ್ನು ಗೆಲ್ಲೋದಕ್ಕೆ ನಿರ್ಣಾಯಕ ಪಾತ್ರವನ್ನು ವಹಿಸೋದಿಲ್ಲ. ವೆನಿಜುಲಾ ಕಥೆನೂ ಇಷ್ಟೇ. ರಷ್ಯಾ ಬಹಳಷ್ಟು ಹೆಲ್ಪ್ ಮಾಡಿತ್ತು, ಅವರಿಗೆ ಶಸ್ತ್ರಾಸ್ತ್ರ ಕೊಟ್ಟಿತ್ತು, ಚೈನಾ ಕೂಡ ಶಸ್ತ್ರಾಸ್ತ್ರವನ್ನು ಕೊಟ್ಟಿತ್ತು, ಆದರೆ ಅಲ್ಲಿನ ಅಧ್ಯಕ್ಷರನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ವೆನಿಜುಲಾ ಟೋಟಲಿ ಅಮೆರಿಕದ ಕಂಟ್ರೋಲ್ಗೆ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ತಡೆಯುವಂತಹ ಶಕ್ತಿ ಇರುವಂತಹದ್ದು ನಮ್ಮ ಡಿಫೆನ್ಸ್ ಬಲಯುತವಾಗಿದ್ದಾಗ ಮಾತ್ರ. ಇರಾನ್ ಮಾಡಿದಂತಹ ತಪ್ಪೇನು ಕೇಳಿದ್ರೆ ಅವರು ಕೇವಲ ಗ್ರೌಂಡ್ ಫೋರ್ಸ್ಗೆ ಮಾತ್ರ ಹೆಚ್ಚಿನ ಒತ್ತನ್ನು ಕೊಟ್ಟರು. ಇರಾನ್ ಒಂದು ಸಶಕ್ತವಾದಂತಹ ವಾಯುಪಡೆ, ಒಂದು ಸಶಕ್ತವಾದಂತಹ ನೇವಿಯನ್ನು ಇಟ್ಕೊಂಡಿದ್ದೇ ಆಗಿದ್ರೆ ಅಮೆರಿಕ ಅಷ್ಟು ಸುಲಭದಲ್ಲಿ ಯುದ್ಧಕ್ಕೆ ಬರ್ತಲೇ ಇರಲಿಲ್ಲ. ಈಗಲೇ ಒದೆ ತಿಂತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಶಕ್ತಿ ಇದ್ದಿದ್ರೆ ಇರಾನನ್ನು ಟಚ್ ಮಾಡೋದಕ್ಕೆ ಅಮೆರಿಕ ಕೈಲಿ ಆಗ್ತಾ ಇತ್ತಾ? ಹೀಗಾಗಿ ಭಾರತದ ಈ ಡಿಫೆನ್ಸ್ ಸೆಕ್ಟರ್ನ ಈ ಸಾಧನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದೇಶಕ್ಕೆ ಹೆಮ್ಮೆಯ ವಿಚಾರವೇ. ಇನ್ನು ಮಿತ್ರರೇ, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಟ್ರಂಪ್ ಈ ಹರ್ಮೋಸ್ ವಿಚಾರದಲ್ಲಿ ಉಲ್ಟಾ ಸೀದಾ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಹರ್ಮೋಸನ್ನು ಒಂದು ದೊಡ್ಡ ಸಮಸ್ಯೆಯನ್ನಾಗಿ ಬಿಟ್ಟು ಅಮೆರಿಕ ವಾಪಸ್ ಹೋಗುವಂಥ ಸಾಧ್ಯತೆಗಳಿದ್ದಾವೆ ಅಂತ. ಮಿತ್ರರೇ, ಅಮೆರಿಕ ಏನೋ ಹಾಗೆ ಹೋಗ್ಬಿಡಬಹುದು. ಯಾಕೆ ಅಂತಂದರೆ ಯುದ್ಧದಲ್ಲಿ ಹಿನ್ನಡೆ ಆಗಿಬಿಡುತ್ತೆ, ಹರ್ಮೋಸನ್ನು ಇರಾನ್ ಕೈಲಿ ಇಟ್ಕೊಂಡ್ರೇನು ಬಿಟ್ರೇನು ಅಂತ ಟ್ರಂಪ್ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ಅಮೆರಿಕಾಗೆ ಅದರಿಂದ ಯಾವುದೇ ಲಾಭ ಇಲ್ಲ ಅಂತ. ಇಲ್ಲಿ ಟ್ರಂಪ್ ಅವರ ಲೆಕ್ಕಾಚಾರ ಏನು? ಅದು ಏಷ್ಯಾಗೆ ಬೇಕು, ಜೊತೆಗೆ ಯುರೋಪ್ಗೆ ಬೇಕು. ಅವ್ರು ಬೇಕಾದರೆ ಅದನ್ನು ಇತ್ಯರ್ಥ ಮಾಡ್ಕೊಳ್ಳಲಿ, ಇಲ್ಲ ಇರಾನ್ ಹೇಳಿದ ಹಾಗೆ ಟೋಲ್ ಪೇ ಮಾಡಿಕೊಂಡು ಹರ್ಮೋಸ್ನಲ್ಲಿ ಸಂಚಾರ ಮಾಡಲಿ ಅಂತ. ಮಿತ್ರರೇ, ಇದರಿಂದ ಏಷ್ಯಾ ಮತ್ತು ಯುರೋಪ್ನ ರಾಷ್ಟ್ರಗಳಿಗೆ ಮಾತ್ರ ಸಮಸ್ಯೆ ಆಗೋದಿಲ್ಲ. ಈ ಗಲ್ಫ್ನ ರಾಷ್ಟ್ರಗಳಿದಾವಲ್ಲ, ಅವು ಅತಿ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತವೆ. ಸೌದಿ, UAE, ಕತಾರ್, ಕುವೈತ್, ಬಹರೈನ್ ಈ ಎಲ್ಲ ದೇಶಗಳು ಕೂಡ ಸಮಸ್ಯೆಯನ್ನು ಎದುರಿಸ್ತವೆ. ಹೇಗೆ ಕೇಳಿದ್ರೆ, ಇವತ್ತು ಈ ಎಲ್ಲ ದೇಶಗಳಿಗೆ ಆರ್ಥಿಕತೆಯ ಮೂಲ ಯಾವುದು? ಅಲ್ಲಿನ ಆಯಿಲ್ ರಿಸೋರ್ಸ್. ಅಲ್ಲಿ ಬಗೆದಷ್ಟು ಆಯಿಲ್ ಸಿಗುತ್ತೆ, ಅದನ್ನು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಲಾಭ ಗಳಿಸ್ತಾರೆ, ದೇಶ ನಡೆಸ್ತಾರೆ. ಒಂದು ವೇಳೆ ಮಿತ್ರರೇ, ಈ ಹರ್ಮೋಸ್ ಜಲಸಂಧಿ ಬಂದಾಗಿದ್ದೆ ಆದರೆ ಇವರಿಗೆ ಎಂಟ್ರಿ ಗೇಟೇ ಬಂದಾದ ಹಾಗಾಗತ್ತೆ. ಇವರ ವ್ಯಾಪಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಡಕುಂಟಾಗತ್ತೆ. ಇವತ್ತು UAE ಇರಬಹುದು, ಬಹರೈನ್, ಕತಾರ್, ಕುವೈತ್ ಈ 4 ರಾಷ್ಟ್ರಗಳಿಗೆ ಹರ್ಮೋಸ್ ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಅವರು ಅದರ ಮೂಲಕವಾಗೇ ವ್ಯಾಪಾರ ಮಾಡಬೇಕು. ಈಗ ಈ ಯುದ್ಧದ ಬಳಿಕ ಈ ರಾಷ್ಟ್ರಗಳು ಬೇರೆ ಮಾರ್ಗದ ಅನ್ವೇಷಣೆಯಲ್ಲಿ ತೊಡಗಿದಾವೆ. ಹೀಗಂತ ಇವತ್ತು ಫೈನಾನ್ಷಿಯಲ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟಿಸಿದೆ. ಬೇರೆ ಮಾರ್ಗ ಅಂತಂದರೆ ಹೊಸದಾಗಿ ದಾರಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಪೈಪ್ಲೈನ್ ಯೋಜನೆಗಳ ಮೊರೆ ಹೋಗೋದಕ್ಕೆ ಈ ರಾಷ್ಟ್ರಗಳು ನಿರ್ಧರಿಸಿದಾವೆ. ಮುಂದಿನ ದಿನಗಳಲ್ಲಿ ಎಂತಹ ಸಿಚುವೇಶನ್ನಲ್ಲೂ ಕೂಡ ತೊಂದರೆ ಆಗದಂತೆ ಅರಬ್ಬಿ ಸಮುದ್ರವನ್ನು ತಲುಪೋದಕ್ಕೆ ಒಂದು ಪೈಪ್ಲೈನ್, ಹಾಗೆ ಕೆಂಪು ಸಮುದ್ರವನ್ನು ತಲುಪೋದಕ್ಕೆ ಇನ್ನೊಂದು ಪೈಪ್ಲೈನ್, ಜೊತೆಗೆ ಮೆಡಿಟರೇನಿಯನ್ ಸೀಯನ್ನು ತಲುಪೋದಕ್ಕೆ ಮತ್ತೊಂದು ಪೈಪ್ಲೈನ್ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಂತ ಫೈನಾನ್ಷಿಯಲ್ ಟೈಮ್ಸ್ ಹೇಳ್ತಾ ಇದೆ. ಯಾವಾಗ ಇರಾನ್ ಈ ಹರ್ಮೋಸ್ ಜಲಸಂಧಿಯನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಶುರು ಮಾಡ್ತೋ ಆ ತಕ್ಷಣವೇ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಈ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಒಂದು ಆಫರ್ ಕೊಟ್ಟಿದ್ರು. ನೀವು ನಮ್ಮ ಹೈಫಾ ಬಂದರನ್ನು ಬಳಸ್ಕೊಳ್ಳಿ, ಇಲ್ಲಿಗೆ ಪೈಪ್ ಲೈನ್ ಅನ್ನು ಮಾಡಿ, ನೀವು ನೇರವಾಗಿ ಯುರೋಪನ್ನು ತಲುಪಬಹುದು, ನಿಮಗೆ ಹೈಫಾ ಮಾರ್ಗ ಬಹಳ ಸೇಫ್ ಅಂತ ನೆತನ್ಯಾಹು ಆಫರ್ ಮಾಡಿದ್ರು. ಈಗಾಗಲೇ ಸೌದಿ ಅರೇಬಿಯಾ ರೆಡ್ ಸೀಗೆ ತನ್ನ ಪೈಪ್ಲೈನ್ ಅನ್ನು ಹೊಂದಿದೆ. ಹೀಗಾಗಿ ಯುದ್ಧದ ನಡುವೆಯೂ ಕೂಡ ಸೌದಿ ಅರೇಬಿಯಾ ತನ್ನ ಆಯಿಲ್ ಅನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೆಚ್ಚಿನ ತೊಂದರೆ ಆಗ್ತಾ ಇಲ್ಲ. ಈಗ ಅತಿ ಹೆಚ್ಚು ತೊಂದರೆ ಆಗ್ತಾ ಇರುವಂತಹದ್ದು ಕತಾರ್ ದೇಶಕ್ಕೆ, ಜೊತೆಗೆ UAEಗೆ. UAE ಪ್ರತಿದಿನ 2 ರಿಂದ 2.5 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ. ಅದೇ ರೀತಿಯಾಗಿ ಕತಾರ್ ವರ್ಷಕ್ಕೆ 24 ಟ್ರಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಅನಿಲವನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ. ಈ ಎರಡೂ ದೇಶಗಳಿಂದ ಎಕ್ಸ್ಪೋರ್ಟ್ ಆಗಬೇಕು ಅಂತಂದರೆ ಹರ್ಮೋಸ್ ಓಪನ್ ಇರಲೇಬೇಕು. ಈಗ ಇರಾನ್ ಏನಾದರೂ ಅಲ್ಲಿ ಇನ್ನೂ ಹೆಚ್ಚಿನ ಡಿಸ್ಟರ್ಬೆನ್ಸನ್ನು ಮಾಡಿದ್ದೆ ಆದರೆ ಈ ದೇಶಗಳ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಆಗ ಇವರಿಗೆ ಪೈಪ್ಲೈನ್ ಬಿಟ್ಟರೆ ಬೇರೆ ಮಾರ್ಗವೇ ಇರೋದಿಲ್ಲ. ಅದನ್ನೇ ಈಗ ಫೈನಾನ್ಷಿಯಲ್ ಟೈಮ್ಸ್ ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ಮಿತ್ರರೇ, ಇದರಿಂದ ಭಾರತಕ್ಕೂ ಕೂಡ ಲಾಭ ಆಗುತ್ತೆ. ಒಂದು ವೇಳೆ GCC ರಾಷ್ಟ್ರಗಳು ಈ ರೀತಿಯಾಗಿ ಪೈಪ್ಲೈನ್ ಯೋಜನೆಯ ಮೊರೆ ಹೋಗಿದ್ದೆ ಆದರೆ. ಇನ್ನು ಈ ಯುದ್ಧದಲ್ಲಿ ಇಸ್ರೇಲ್ ಇತ್ತೀಚೆಗೆ ತನ್ನ ತಂತ್ರಗಾರಿಕೆಯನ್ನು ಬದಲು ಮಾಡಿಕೊಂಡಿದೆ ಅಂತ ನಿಮಗೆ ತಿಳಿಸಿದ್ದೆ. ಇಸ್ರೇಲ್ ಈ ಹಿಂದೆ ಸೈನಿಕ ಮೂಲಸೌಕರ್ಯವನ್ನು ಹೊಡಿತಾ ಇತ್ತು, ಜೊತೆಗೆ ಇರಾನ್ನ IRGCಗೆ ಸೇರಿದಂತಹ ಕಾಂಪ್ಲೆಕ್ಸ್ಗಳನ್ನು ಹಿಟ್ ಮಾಡ್ತಾ ಇತ್ತು, ಹಾಗೂ ಅವರ ಮೈನ್ ಟಾರ್ಗೆಟ್ ಇರಾನ್ನ ನ್ಯೂಕ್ಲಿಯರ್ ಆಗಿರ್ತಾ ಇತ್ತು. ಈಗ ಅದಕ್ಕೆ ಅಡಿಷನಲ್ ಆಗಿ ಆ್ಯಡ್ ಆಗಿರೋದೇನು ಕೇಳಿದ್ರೆ ಇರಾನ್ನ ಎಕನಾಮಿಕ್ ಅಸೆಟ್ಗಳು. ಇಸ್ರೇಲ್ ಈ ರೀತಿಯ ತಂತ್ರಗಾರಿಕೆಯಲ್ಲಿ ಶಿಫ್ಟ್ ಮಾಡೋದಕ್ಕೆ ಕಾರಣ ಏನು ಕೇಳಿದ್ರೆ ಅವರಿಗೆ ಅನ್ನಿಸ್ತಾ ಇದೆ ಇರಾನ್ನ ರೆಜಿಮ್ ಕೊಲ್ಯಾಪ್ಸ್ ಆಗುವಂತಹದ್ದು ಕಷ್ಟ ಇದೆ, ಟ್ರಂಪ್ ಯಾವಾಗ ಬೇಕಾದರೂ ಯುದ್ಧ ನಿಲ್ಲಿಸಬಹುದು ಅಂತ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇರಾನ್ ತುಂಬ ವೀಕ್ ಆಗಿರಬೇಕು, ಅವರಿಗೆ ಮತ್ತೆ ಈ ರೀತಿಯಾದಂಥ ಸೇನೆಯನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗಬಾರ್ದು, ಫ್ರಾಕ್ಸಿಗಳಿಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಬಾರ್ದು. ಆ ಕಂಡೀಷನ್ಗೆ ಇರಾನನ್ನು ತಳ್ಳಬೇಕು ಅಂತ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇದೆ. ಇದರ ಪ್ರಮುಖ ಭಾಗವಾಗಿ ಇರಾನ್ನಲ್ಲಿದ್ದಂತಹ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಸ್ಟೀಲ್ ಕಾಂಪ್ಲೆಕ್ಸ್ಗೆ ಇಸ್ರೇಲ್ ಹೊಡೆದಿತ್ತು. ಅದರ ಹೆಸರು ಮೊಬಾರಕೆ ಸ್ಟೀಲ್ ಕಂಪನಿ. ನಮ್ಮ ಮೀಡಿಯಾಗಳಲ್ಲೆಲ್ಲ 1-2 ಲೈನ್ ಸುದ್ದಿ ಆಗಿತ್ತು, ಇರಾನ್ನ ಸ್ಟೀಲ್ ಕಂಪನಿಗೆ ಇಸ್ರೇಲ್ ಹೊಡೀತು ಅಂತ.
ಆದರೆ ಮಿತ್ರರೇ, ಅದು ಅಷ್ಟು ಸಿಂಪಲ್ ಆಗಿಲ್ಲ. ಇದರಿಂದ ಇರಾನ್ಗೆ ಬಹಳ ದೊಡ್ಡ ನಷ್ಟ ಆಗಿದೆ. ಯಾಕೆ ಕೇಳಿದ್ರೆ, ಈ ಮುಬಾರಕಿಯ ಸ್ಟೀಲ್ ಕಂಪನಿ ಇತ್ತಲ್ಲ, ಇದು ಇರಾನ್ನ ಹೃದಯ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇರಾನ್ನ ಸ್ಟೀಲ್ ಎಕ್ಸ್ಪೋರ್ಟ್ ಇರಬಹುದು ಅಥವಾ ಅವರ ಅನೇಕ ಕಂಪನಿಗಳಿಗೆ ರಾ ಮೆಟೀರಿಯಲ್ಸನ್ನು ಒದಗಿಸ್ತಿದ್ದಂತಹ ಕಂಪನಿ ಇದು. ಸಪ್ಲೈ ಚೈನ್ನಲ್ಲಿ ಬಹಳ ಇಂಪಾರ್ಟೆಂಟ್ ರೋಲನ್ನು ನಿಭಾಯಿಸ್ತಾ ಇತ್ತು. ಈಗ ಈ ಕಂಪನಿಯನ್ನೇ ಕಂಪ್ಲೀಟ್ ನೆಲಸಮ ಮಾಡಿದೆ. ರಿಪೋರ್ಟ್ಗಳ ಪ್ರಕಾರ ಈ ಕಂಪನಿಯನ್ನು ರೀಬಿಲ್ಡ್ ಮಾಡೋದಕ್ಕೆ ಇರಾನ್ಗೆ ಕನಿಷ್ಠ ಪಕ್ಷ 2.5 3 ವರ್ಷ ಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇರಾನ್ನ ಉಕ್ಕು ಉದ್ಯಮ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ವೈಪ್ಔಟ್ ಆಗಿದೆ. ಇದರಿಂದಾಗಿ ಇರಾನ್ನ ಜನರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ನಷ್ಟ, ಜೊತೆಗೆ ಇರಾನ್ನ ಉತ್ಪಾದಕತೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಕುಂಠಿತ ಆಗುತ್ತೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಇನ್ನು ಇರಾನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಈ ಬಿಕಾರಿ ಪಾಕಿಸ್ತಾನ ಮಧ್ಯಸ್ಥಿಕೆಗೆ ಬಹಳ ಉತ್ಸಾಹ ತೋರಿಸ್ತಾ ಇರುವಂತಹ ವಿಚಾರ ನಿಮಗೆಲ್ಲ ಗೊತ್ತು. ಅದನ್ನೇ ಈಗಾಗಲೇ ಇರಾನ್ ಕೂಡ ತಳ್ಳಿ ಹಾಕಿದೆ, ಇನ್ನೊಂದು ಕಡೆ ಇಸ್ರೇಲ್ ಕೂಡ ತಳ್ಳಿ ಹಾಕಿದೆ. ಅವ್ರು ಯಾರ್ರೀ ಮಧ್ಯಪ್ರವೇಶ ಮಾಡೋದಕ್ಕೆ ಅಂತ ಇರಾನ್ ಪ್ರಶ್ನೆ ಮಾಡಿತ್ತು. ಕೇವಲ ಅವರು ಒಂದು ವಿಶ್ವದ ಗಮನವನ್ನು ಸೆಳೆಯೋದಕ್ಕೆ, ನಾವು ಕೂಡ ದೊಡ್ಡ ಪ್ಲೇಯರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ ಅಂತ ನೇರವಾಗಿ ಇರಾನ್ ಆರೋಪ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಈ ಪಾಕಿಸ್ತಾನಕ್ಕೆ ಏನ್ರಿ ದಮ್ಮಿದೆ, ನಿಜವಾಗ್ಲೂ ಮೀಡಿಯೇಟ್ ಮಾಡೋದಾದ್ರೆ ಭಾರತ ಮಾಡಬೇಕು ಅಂತ ಇಸ್ರೇಲ್ನ ವಿದೇಶಾಂಗ ಇಲಾಖೆಯ ಟಾಪ್ ಡಿಪ್ಲೊಮ್ಯಾಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೂ ಸಹ ಈ ಪಾಕಿಸ್ತಾನ ತನ್ನ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ. ಪ್ರಯತ್ನ ಅನ್ನೋದಕ್ಕಿಂತಲೂ ಕೂಡ ಸುದ್ದಿ ಆಗೋದನ್ನು ಬಿಟ್ಟಿರಲಿಲ್ಲ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಮತ್ತು ಆಸಿಮ್ ಮುನೀರ್ ಚೈನಾ ಪ್ರವಾಸಕ್ಕೆ ಹೋಗಿದ್ದಾರೆ. ಚೈನಾದಲ್ಲಿ ಹೋಗ್ಬಿಟ್ಟು ಯುದ್ಧ ನಿಲ್ಲಿಸ್ತಾರಂತೆ. ಆ ರೀತಿಯಾಗಿ ಪಾಕಿಸ್ತಾನದ ಮಾಧ್ಯಮಗಳು ಬೊಬ್ಬೆ ಹೊಡಿತಾ ಇದ್ದಾವೆ. ಇದರ ನಡುವೆ ಮಿತ್ರರೇ, ರಷ್ಯಾ ಈಗ ಎಂಟ್ರಿ ಆಗಿದೆ. ರಷ್ಯಾದ ಕ್ರೆಮ್ಲಿನ್ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಗತ್ಯ ಇದ್ದಿದ್ದೇ ಆದರೆ ಈ ಯುದ್ಧ ನಿಲ್ಲಿಸೋದಕ್ಕೆ ನಾವು ಮಧ್ಯವರ್ತಿಯ ಕೆಲಸವನ್ನ ಮಾಡ್ತೀವಿ. ಯುದ್ಧವನ್ನು ಶಾಂತಿಯತ್ತ ತಿರುಗಿಸಲು ರಷ್ಯಾ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಸಿದ್ಧ ಇದೆ. ಹೀಗಂತ ಕ್ರೆಮ್ಲಿನ್ನ ವಕ್ತಾರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಪುತಿನ್ ಮಧ್ಯಪ್ರವೇಶ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ. ಅದರ ಜೊತೆಗೆ ಕ್ರೆಮ್ಲಿನ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಈ ಯುದ್ಧದ ಸಂದರ್ಭದಲ್ಲಿ ಪುತಿನ್ ಮಿಡಲ್ ಈಸ್ಟ್ನ ಎಲ್ಲಾ ನಾಯಕರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ಚಾಲ್ತಿಯಲ್ಲೇ ಇದೆ ಅಂತ ಕ್ರೆಮ್ಲಿನ್ ಹೇಳಿಕೆ ಕೊಟ್ಟಿದೆ. ರಷ್ಯಾಗೆ ಮಧ್ಯಸ್ಥಿಕೆ ಮಾಡುವಂತಹ ಕೆಪಾಸಿಟಿ ಏನೋ ಇದೆ, ಆದರೆ ಅಮೆರಿಕ ಅದನ್ನು ಒಪ್ಪುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಈ ಹಿಂದೆ ಪುತಿನ್ ಟ್ರಂಪ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಮ್ಮೆ ಈ ಮಾತನ್ನ ಹೇಳಿದ್ರು. ಆದರೆ ಟ್ರಂಪ್ ಅದನ್ನು ತಿರಸ್ಕಾರ ಮಾಡಿದ್ರು. ನೀವು ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ದೆ ಆದರೆ ಅದೇ ನನಗೆ ಮಾಡುವಂತಹ ದೊಡ್ಡ ಹೆಲ್ಪ್, ಅದನ್ನು ಬಿಟ್ಟು ಈ ಯುದ್ಧದ ಬಗ್ಗೆ ನೀವು ತಲೆನೇ ಹಾಕಬೇಡಿ ಅಂತ ಟ್ರಂಪ್ ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ಟಿದ್ರು. ಇಲ್ಲಿ ದೊಡ್ಡ ಪ್ಲೇಯರ್ಗಳನ್ನು ಇನ್ವಾಲ್ವ್ ಮಾಡೋದಕ್ಕೆ ಟ್ರಂಪ್ಗೆ ಈಗೋ ಅಡ್ಡಿ ಬರುತ್ತೆ. ಹೀಗಾಗಿ ಟ್ರಂಪ್ ಭಾರತ, ರಷ್ಯಾ, ಚೀನಾ ಇವ್ರು ಯಾರನ್ನೂ ಕೂಡ ಹತ್ತಿರಕ್ಕೆ ಬಿಟ್ಟುಕೊಳ್ಳೋದಿಲ್ಲ. ಅವ್ರಿಗೇನು ಬೇಕು, ಈ ಪೋಸ್ಟ್ ಮ್ಯಾನ್ ಕೆಲಸ ಮಾಡುವಂತಹ ಪಾಕಿಸ್ತಾನ ಬೇಕು. ಅದಕ್ಕೋಸ್ಕರವಾಗಿ ಪಾಕಿಸ್ತಾನ ಕಡ್ಡಿ ಅಲ್ಲಾಡಿಸುತ್ತೆ. ಇವ್ರು ಹೇಳಿದ್ದನ್ನು ಅವ್ರಿಗೆ ಹೇಳುತ್ತೆ, ಅವ್ರು ಹೇಳಿದ್ದನ್ನು ಇವ್ರಿಗೆ ಹೇಳುತ್ತೆ ಅಂತಂದ್ರೆ ಟ್ರಂಪ್ಗೆ ಖುಷಿ ಆಗುತ್ತೆ. ಇದಿಷ್ಟು ಮಿತ್ರರೇ, ಯುದ್ಧದಲ್ಲಿ ಇತ್ತೀಚೆಗೆ ಆದಂತಹ ಒಂದಿಷ್ಟು ಡೆವಲಪ್ಮೆಂಟ್ಗಳು. ಈ ವಿಚಾರದ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.